ಮೋದಿ ಬಜೆಟ್ನಲ್ಲಿ ಯಾವ ವಸ್ತು ಅಗ್ಗ, ಇನ್ನು ಮೋದಿ ಬಜೆಟ್ನಲ್ಲಿ ಯಾವ ವಸ್ತು ದುಬಾರಿ ಅಂತ ನೋಡೋದಾದ್ರೆ, ಮೋದಿ ಬಜೆಟ್ನಲ್ಲಿ ಯಾವ ವಸ್ತುಗಳು ಅಗ್ಗ ಆಗಿದೆ, ಇನ್ನು ಯಾವ ವಸ್ತುಗಳು ದುಬಾರಿಯಾಗಿದೆ ಅಂತ ನೋಡೋದಾದ್ರೆ, ಈ ಬಜೆಟ್ ಜನರಿಗೆ ಖುಷಿ ತಂದಿದೆಯಾ ಅಥವಾ ಅನುಕೂಲ ಆಗಿದೆಯಾ ಅಥವಾ ನಿರಾಸೆ ಮಾಡಿದೆಯಾ ಏನನ್ನತ್ತೆ? ನಿರ್ಮಲಮ್ಮನ ಬಜೆಟ್ ಜನರಿಗೆ ಖುಷಿ ತಂದಿದೆಯಾ ಅಥವಾ ಕೇಂದ್ರದ ಬಜೆಟ್ನಿಂದ ಜನರಿಗೆ ಅನುಕೂಲ ಆಗಿದೆಯಾ? ಯಾವ ವಸ್ತುಗಳು ಅಗ್ಗವಾಗಿದೆ, ದುಬಾರಿಯಾಗಿವೆ ಅಂತ ನೋಡ್ತಾ ಹೋಗೋಣ. ಮೋದಿ ಬಜೆಟ್ನಲ್ಲಿ ಯಾವ ವಸ್ತುಗಳು ಎಷ್ಟು ಅಗ್ಗವಾಗಿವೆ, ಯಾವ ವಸ್ತುಗಳು ಎಷ್ಟು ದುಬಾರಿಯಾಗಿವೆ, ಯಾವ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಾಗಿದೆ, ಜನರಿಗೇನಾದ್ರು ಖುಷಿ ತಂತ ಈ ಬಜೆಟ್ ಅಥವಾ ನಿರೀಕ್ಷೆಯಲ್ಲಿದ್ದಂತಹ ಜನರಿಗೆ ನಿರಾಸೆ ಆಯ್ತಾ ಅಥವಾ ಜನರು ಅನುಕೂಲ ಆಗಿದೆ ಈ ಬಜೆಟ್ನಿಂದ ಅಂತ ಹೇಳುವಂತೆ ಈ ಒಂದು ಅಗ್ಗ ಮತ್ತು ದುಬಾರಿಯ ಒಂದು ಪೈಪೋಟಿ ನಡೀತಾ ಏನು ಅಂತ ನೋಡೋದಾದ್ರೆ, ಯಾವ ವಸ್ತುಗಳು ಎಷ್ಟು ದುಬಾರಿ, ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಯಾವ ವಸ್ತುಗಳ ಬೆಲೆ ಕಡಿಮೆ ಆಗಿದೆ, ಜನರಿಗೆ ಅನುಕೂಲವಾಗುವಂತೆ ಸ್ಪೆಷಲಿ ಬಡವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಜೆಟ್ ಅನುಕೂಲ ಮಾಡಿದೆಯಾ ಅಂತ ನೋಡೋದಾದ್ರೆ, ವಿದೇಶಿ ಶಿಕ್ಷಣ ಅಗ್ಗವಾಗಿದೆ ಈ ಬಜೆಟ್ನಲ್ಲಿ. ಕ್ಯಾನ್ಸರ್ ಡ್ರಗ್ಸ್, ಕ್ಯಾನ್ಸರ್ಗೆ ಬೇಕಾದಂತಹ ಔಷಧಿಗಳು ಅಗ್ಗವಾಗಿದೆ ಬಜೆಟ್ನಲ್ಲಿ. ಮತ್ತು ಪಾದರಕ್ಷೆಗಳು, ಕೊಂಡುಕೊಳ್ಳುವಂತಹ ಪಾದರಕ್ಷೆಗಳ ಬೆಲೆಯೂ ಕಡಿಮೆ ಆಗುತ್ತೆ ಇನ್ನು ಮೇಲೆ. ಚರ್ಮದ ಉತ್ಪನ್ನಗಳ ವಸ್ತುಗಳು ಏನಿದೆ ಇನ್ನು ಮೇಲೆ ಅಗ್ಗವಾಗುತ್ತೆ. ವಿದೇಶಿ ಪ್ರವಾಸೋದ್ಯಮ ಪ್ಯಾಕೇಜ್ಗಳೇನಿದೆಯಲ್ಲ ಅದರ ಬೆಲೆ ಕೂಡ ಕಡಿಮೆ ಆಗುತ್ತೆ. ಕೆಲವು ಖನಿಜಗಳ ಮೇಲೆ ಕಡಿಮೆ ಮಾಡಲಾಗಿದೆ ಒಂದು ಬೆಲೆಗಳನ್ನು. ಮೈಕ್ರೋವೇವ್ ಓವನ್ಸ್ಗಳ ಬೆಲೆ ಕಡಿಮೆ ಆಗುತ್ತೆ. ಟಿವಿ ಉಪಕರಣಗಳು, ಎಲೆಕ್ಟ್ರಾನಿಕ್ ಟಿವಿ ಉಪಕರಣಗಳೇನಿದೆಯಲ್ಲ ಇದ್ರ ಮೇಲೂ ಕೂಡ ಬೆಲೆ ಕಡಿಮೆ ಆಗುತ್ತೆ. ಎನರ್ಜಿ ಸಂಬಂಧಿತ ಉಪಕರಣಗಳು ಇದರ ಬೆಲೆ ಕಡಿಮೆ ಆಗುತ್ತೆ. ಕ್ಯಾಮೆರಾಗಳು ಬೆಲೆ ಕಡಿಮೆ ಆಗುತ್ತೆ, ಅಗ್ಗವಾಗ್ತವೆ ಇನ್ಮೇಲೆ ಕ್ಯಾಮ್ರಾಗಳು. ವಿಡಿಯೋ ಗೇಮ್ಸ್ ವಿಭಾಗವೂ ಕೂಡ ಅದರ ಬೆಲೆಯಲ್ಲೂ ಕೂಡ ಕಡಿಮೆ ಆಗಿರುವಂಥದ್ದು. ಇನ್ನು ದುಬಾರಿ ಅಂತ ನೋಡೋದಾದ್ರೆ ಮಧ್ಯ ದುಬಾರಿ ಆಗುತ್ತೆ ಇನ್ಮೇಲೆ. ಸಿಗರೇಟ್ ಅಫ್ಕೋರ್ಸ್ ಸಿಗರೇಟ್ ಬಗ್ಗೆ ಮಾತಾಡೋದುವೆ, ಅದು ಕೂಡ ದುಬಾರಿ ಆಗುತ್ತೆ. ಜೊತೆಗೆ ಕಲ್ಲಿದ್ದಲು ದುಬಾರಿ ಆಗುತ್ತೆ. ಲಕ್ಸುರಿ ವಾಚಸ್ ಕೊಂಡುಕೊಳ್ಳುವಂಥವರು ಇದನ್ನು ಗಮನಿಸಬೇಕು, ಬಿಕಾಸ್ ದುಬಾರಿ ಆಗುತ್ತೆ ಇನ್ನು ಮೇಲೆ. ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಮೊರೆ ಹೋಗುವಂಥವರು, ಅದು ಕೂಡ ಇನ್ಮೇಲೆ ದುಬಾರಿ ಆಗುತ್ತೆ. ವಿದೇಶಿ ಕಾರುಗಳು ದುಬಾರಿ ಆಗ್ತವೆ. ಜೊತೆಗೆ ಐಷಾರಾಮಿ ಸೌಂದರ್ಯವರ್ಧಕವನ್ನ, ಸಾಕಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ನ ಬಳಸುವಂಥವರು ಕೂಡ ನೋಡಬೇಕು, ಅದು ಕೂಡ ದುಬಾರಿ ಆಗುತ್ತೆ. ಇನ್ನು ಸುಗಂಧ ದ್ರವ್ಯಗಳು, ಸೆಂಟೆಡ್ ಪರ್ಫ್ಯೂಮ್ಸ್ ಏನಿರುತ್ತೆ ಅದು ದುಬಾರಿ ಆಗುತ್ತೆ. ಚಿನ್ನ ಹಾಗೂ ಬೆಳ್ಳಿಯ ದರ ಅಫ್ಕೋರ್ಸ್ ದುಬಾರಿ ಆಗಿದೆ, ಇನ್ನೂ ದುಬಾರಿ ಆಗುತ್ತಂತೆ. ಸೊ ಯಾವ ವಸ್ತುಗಳು ದುಬಾರಿ ಅಂತ ತೋರಿಸಿದೀವಿ, ಜೊತೆಗೆ ಯಾವ ವಸ್ತುಗಳು ಅಗ್ಗವಾಗಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಿದ್ವಿ. ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಪಾನ್ ಮಸಾಲ, ಮದ್ಯ ಇವೆಲ್ಲವೂ ಕೂಡ ಇನ್ಮೇಲೆ ದುಬಾರಿ ಆಗುತ್ತೆ. ಕಲ್ಲಿದ್ದಲ ಮೇಲೂ ಕೂಡ ಒಂದಷ್ಟು ಹೆಚ್ಚಿನ ತೆರಿಗೆಯನ್ನು ಹಾಕಲಾಗಿರುವಂಥದ್ದು. ಜೊತೆಗೆ ಕೊಂಡುಕೊಳ್ಳುವಂತಹ ಲಕ್ಸುರಿ ವಾಚಸ್ ಏನಿದೆ ಮತ್ತು ಕೊಂಡುಕೊಳ್ಳುವಂತಹ ಬ್ರ್ಯಾಂಡೆಡ್ ಬಟ್ಟೆಗಳು, ಸುಗಂಧ ದ್ರವ್ಯಗಳು, ಸೆಂಟೆಡ್ ಪರ್ಫ್ಯೂಮ್ಸ್ ಅಂತ ನಾವು ಏನು ಕರಿತೀವಿ ಅದು, ಜೊತೆಗೆ ಬ್ಯೂಟಿ ಪ್ರಾಡಕ್ಟ್ಸ್ ಒಂದಷ್ಟರ ಮೇಲೆ ಬೆಲೆ ದುಬಾರಿ ಆಗುವಂಥದ್ದು. ಐಷಾರಾಮಿ ಸೌಂದರ್ಯ ವರ್ಧಕಗಳ ಮೇಲೆ ಬೆಲೆ ದುಬಾರಿ ಆಗುತ್ತೆ ಇನ್ಮೇಲೆ.